ನಾನು ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ಅಂತ. ಇವತ್ತು ನಾವು ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಕ್ಯಾನ್ಸರು ಬಹಳ ಭಯಾನಕವಾದಂಥ ಕಾಯಿಲೆ. ಕ್ಯಾನ್ಸರ್ ಹೆಸರು ಕೇಳಿದ ತಕ್ಷಣ ಜನ ಹೆದರ್ಕೋತಾರೆ. ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದು, ಬರದೇ ಇರೋ ಥರ ಮಾಡೋದು ಈಸ್ ದ ಬೆಸ್ಟ್ ಮೆಥಡ್. ಇದರಲ್ಲಿ ನಾವು 2 ಥರ ಮಾಡಬೇಕು. ಒಂದು, ಜೀವನ ಶೈಲಿನ ಚೇಂಜ್ ಮಾಡ್ಕೋಬೇಕು. ಜೀವನ ಶೈಲಿ ಅಂದರೆ ನಾವು ಸ್ಮೋಕ್ ಮಾಡದೇ ಇರೋದು, ಆಲ್ಕೋಹಾಲ್ ತಗೊಳ್ಳದೇ ಇರೋದು, ಎಕ್ಸಸೈಸ್ ಮಾಡೋದು, ಒಳ್ಳೆ ಆಹಾರ ತಿನ್ನೋದು, ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದನ್ನು ತಿನ್ನದೇ ಇರೋದು, ಹಣ್ಣು ಹಂಪಲುಗಳನ್ನು ಜಾಸ್ತಿ ತಿನ್ನೋದು, ಇದೆಲ್ಲ ಮಾಡಿದಾಗ ಒಳ್ಳೆ ಜೀವನ ಶೈಲಿ ಅಂತ ಅರ್ಥ. ಇದು ಮಾಡಿದಾಗ ನಮಗೆ ಕ್ಯಾನ್ಸರ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಹೃದ್ರೋಗಗಳು, ಬೇಕಾದಷ್ಟು ಜಾಯಿಂಟ್ ಪ್ರಾಬ್ಲಮ್ಸು, ಬೋನ್ ಪ್ರಾಬ್ಲಮ್ಸು ಇವೆಲ್ಲನೂ ಕಡಿಮೆ ಆಗುತ್ತೆ. ಇದು ಪ್ರೈಮರಿ ಪ್ರಿವೆನ್ಷನ್ ಅಂತೀವಿ, ಅಂದರೆ ಕ್ಯಾನ್ಸರೇ ಬರದೇ ಇರೋ ಥರ ತಡೆಗಟ್ಟೋದು. ಎರಡನೇದು, ನಾವೀಗ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಮು ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಅದೇ ನಮ್ಮ ನೀರಲ್ಲಿ ಪೊಲ್ಯೂಟ್ ಆಗಿದೆ, ಗಾಳಿ ಪೊಲ್ಯೂಟ್ ಆಗಿದೆ. ನೀವೆಲ್ಲ ಕೇಳಿರ್ಬೋದು, ಡೆಲ್ಲಿನಲ್ಲಿ ಒಂದು ದಿನ ಕಳೆದ್ರೆ ಒಂದು 10 ಸಿಗರೇಟ್ ಸೇರಿದಂಗೆ ಅಷ್ಟು ಕಂಟಾಮಿನೇಷನ್ ಆಗುತ್ತೆ. ಇದೇ ಥರ ನಮ್ಮ ಆಹಾರ ಕೂಡ ಕಂಟಾಮಿನೇಟ್ ಆಗಿಬಿಟ್ಟಿದೆ. ಅದಕ್ಕೆ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು ಎಲ್ಲ ಹಾಕಿ ಅದರೊಳಗಡೆ ಕೆಮಿಕಲ್ಸ್ ಎಲ್ಲ ಇರೋದ್ರಿಂದ ಏನೂ ಸ್ಮೋಕ್ ಮಾಡದೆ, ಆಲ್ಕೋಹಾಲ್ ತಗೊಳ್ಳದೆ, ದಪ್ಪಕ್ಕಿಲ್ಲದೆ, ಎಕ್ಸಸೈಸ್ ಚೆನ್ನಾಗಿ ಮಾಡೋಂಥ ಜನಗಳಿಗೂ ಕೂಡ ಇದರಿಂದಾಗಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿದೆ. ವೈದ್ಯ ಬಂಧು, ನಿಮ್ಮ ಆರೋಗ್ಯದ ನಿಜವಾದ ಬಂಧು.